5 ವರ್ಷಗಳ ಹಿಂದೆ. ಇದೇ ಟೈಮು ಸೆಪ್ಟೆಂಬರ್ 2ನೇ ತಾರೀಕು. ಅವತ್ತು ಗೌರಿ ಗಣೇಶ ಹಬ್ಬ ಎರಡು ಒಟ್ಟಿಗೆ ಇತ್ತು. ಎಲ್ರಿಗೂ ಏನೋ ಒಂಥರ ಸಂಭ್ರಮ. ಹಬ್ಬ ಗೌರಿ ಗಣೇಶ ಹಬ್ಬ ಅಂದರೆ ಗೊತ್ತಲ್ಲ, ಒಂಥರ ಮಜಾನೇ, ಅದ್ರದ್ದು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಒಂದು ಸ್ವಲ್ಪ ನನ್ನ ವೈಫು ಪ್ರೆಗ್ನೆನ್ಸಿ ಇದ್ದರು. ಸೇಮು ಇದೇ ದಿವಸ ಒಂದು ಸಂಜೆ ಎಷ್ಟೊತ್ತಿನಲ್ಲಿ ಸ್ವಲ್ಪ ಪೇಯ್ನ್ ಅಂತ ಶುರುವಾಯಿತು. ಇನ್ನೂ 6 ತಿಂಗಳಾಗಿತ್ತಷ್ಟೇ. ಸರಿ, ನಮ್ಮ ಡಾಕ್ಟ್ರು ಬಂದರು, ರೂಪಪ್ರಕಾಶ್ ಅಂತ, ತುಂಬ ಒಳ್ಳೆ ಡಾಕ್ಟ್ರು. ಚೆಕ್ ಮಾಡಿದ್ರು. ಸೊ ಇನ್ನೂ 6 ತಿಂಗಳಲ್ವಾ, ಈಗಲೇ ಡೆಲಿವರಿ ಆದರೆ ಕಷ್ಟ ಆಗುತ್ತೆ, ಸದ್ಯ ಏನೂ ಆ ಥರ ಏನು ಚಾನ್ಸ್ ಇಲ್ಲ ಅಂತ ಹೇಳಿದ್ರು. ಸದ್ಯ ಅವತ್ತು ಗಣೇಶ ಹಬ್ಬ ಬೇರೆ, ಗೌರಿ ಹಬ್ಬ ಬೇರೆ. ಸೊ ಸದ್ಯ ಒಳ್ಳೇದಾಯ್ತು, ಏನಾಗಲಿಲ್ವಲ್ಲ, ಒಂದು ದಿವಸ ರೆಸ್ಟಲ್ಲಿರಲಿ ಬಿಡಿ ಹಾಸ್ಪಿಟಲ್ಲಿ ಅಂತಂದರೆ, ಬೆಳಗಿನ ಜಾವ ಒಂದು 4:15 ಗಂಟೆಗೆ ಡಾಕ್ಟ್ರದೇ ಕಾಲು. ಟೆನ್ಷನ್ ಶುರು ಆಯ್ತು ನನಗೆ. ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ದೀರಾ ಅಂದರೆ ಎಮರ್ಜೆನ್ಸಿನೇ. ಸರಿ ಕರೆಸಿದ್ರು. ಇಲ್ಲ, ಡೆಲಿವರಿ ಮಾಡಲೇಬೇಕಾಗತ್ತೆ, ಇಲ್ಲ ತಾಯಿಗೆ ತೊಂದರೆ ಆಗುತ್ತೆ, ಏನು ಮಾಡೋಣ ಅಂತ ಶುರುವಾಯಿತು ಟೆನ್ಷನ್ನು. 6 ತಿಂಗಳಿಗೆ ಮಗುವಾದ್ರೆ ಏನಪ್ಪ ಕತೆ ಅಂತ ಅವ್ರದ್ದು ಏನೋ ಫಾರ್ಮಾಲಿಟೀಸ್ ಇರುತ್ತೆ, ಎಲ್ಲ ಬರ್ಸ್ಕೊಂಡ್ರು. ಸರಿ, ದೇವರಿದ್ದಾನೆ, ಏನು ಮಾಡೋಕ್ಕಾಗಲ್ಲ, ಸರಿ ಡೆಲಿವರಿ ಮಾಡಿ ಅಂತ ಹೇಳಿದ್ವಿ. ಸರಿ ಡೆಲಿವರಿ ಆಯಿತು. ಒಂದು ಬೆಳಗ್ಗೆ 7 ಗಂಟೆಗೆ ಕ್ಲಿಯರ್ ಆಯಿತು. ಅವ್ರು ಮೊದಲೇ ಹೇಳ್ಬಿಟ್ಟಿದ್ರು, ಇದು ಇನ್ನೂ ತಾಯಿ ಹೊಟ್ಟೆ ಒಳಗೆ ಅಷ್ಟು ಎಲ್ಲನೂ ಬೆಳವಣಿಗೆ ತೊಗೊಂಡಿರಲ್ಲ, ಮ್ಯಾಕ್ಸಿಮಮ್ಮು ಉಳಿಸೋಕ್ಕಾದರೆ ಉಳಿಸ್ತೀವಿ ಅನ್ನೋ ಒಂದು ವಿಷಯ ಹೇಳ್ಬಿಟ್ರು. ಸರಿ, ನಾನು ಆಯಿತು ಅಂತ ಹೇಳಿದೆ. ಅವರು ಹೇಳಿದ್ರು, ಈಗಲೇ ಹುಟ್ಟೋದ್ರಿಂದ ಅದಕ್ಕೆ ಉಸಿರಾಡೋಕ್ಕೆ ಬರಲ್ಲ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ವೆಂಟಿಲೇಟ್ರು ಫೆಸಿಲಿಟೀಸು ಕಾಮಾಕ್ಷಿಲಿಲ್ಲ, ಇಮಿಡಿಯೇಟಾಗಿ ಆಕ್ಸಿಜನ್ ತರಿಸಿ ಅಪೋಲೋ ಶಿಫ್ಟ್ ಮಾಡಬೇಕು ಅಂತಂದರು. ಇನ್ನು ಅಪೋಲೋ ಅಂದರೆ ಖರ್ಚು ಇನ್ನೂ ಜಾಸ್ತಿನೇ, ಟೆನ್ಷನು ಜಾಸ್ತಿನೇ, ಎಲ್ಲ ಜಾಸ್ತಿನೇ ಹೆಚ್ಚು ಕಡಿಮೆಯಲ್ಲಿ. ಸರಿ, ನಾವೇನು ದೂಸರ ಮಾತಾಡೋಂಗಿಲ್ಲ. ಅವ್ರು ಏನು ಹೇಳಿದ್ರು, ಆಯ್ತು ಮೇಡಮ್, ಓಕೆ ಮೇಡಮ್, ಆಯ್ತು ಮೇಡಮ್, ಓಕೆ ಮೇಡಮ್, ಇಷ್ಟೇ. ಜಾಸ್ತಿ ಏನೇ ಕೇಳಿದ್ರು ಎಲ್ರಿಗೂ ಅನಿಸುತ್ತೆ ದೇವರಿದ್ದಾನೆ ಅಂತ. ನಮ್ಮದು ಅದೇ ಭಾರ ಹಾಕ್ಕೊಂಡು ಸರಿ ಬೆಳಗ್ಗೆ 7:30 ಅಷ್ಟರೊಳಗೆ ಅಪೋಲೋಯಿಂದ ಆಂಬುಲೆನ್ಸ್ ತರಿಸಿ ವೆಂಟಿಲೇಟರ್ ಹಾಕಿ, ಆ ಚಿಕ್ಕದು ಇಷ್ಟೇ ದಪ್ಪ, 6 ತಿಂಗಳಿಗೆ ಇನ್ನೆಷ್ಟು 27 ವಾರ ಇಷ್ಟೇ ದಪ್ಪ ಇರುತ್ತೆ, ಅದಕ್ಕೊಂದು ವೆಂಟಿಲೇಟ್ರು. ಅಪೋಲೋದಲ್ಲಿ ಈ ಪ್ರೀಮೆಚ್ಯೂರ್ ಮಕ್ಕಳದ್ದೇ ಒಂದು ಕೇರ್ ಮಾಡೋದಿರುತ್ತೆ, NICU ಅಂತ. ಆ ಜಾಗನೇ ಒಂದು ಸೆನ್ಸಿಟಿವ್ ಏರಿಯಾ. ನಾವು ಅದು ಒಳಗಡೆ ಹೋಗ್ಬೇಕು ಅಂತಂದರೆ ನಾವೆಷ್ಟು ಪರಿಶುದ್ಧವಾಗಿರಬೇಕು, ಸ್ನಾನ, ಆಚೆ ಓಡಾಡ್ಕೊಂಡು ಹೋಗಂಗಿಲ್ಲ, ಮನೆಯಿಂದ ಸೀದಾ NICU ವಾರ್ಡ್ಗೆ ಎಂಟ್ರಿ ಆಗಬೇಕು ಅಂತಂದರೆ ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು. ಕೆಮ್ಮಂಗಿಲ್ಲ, ಅಕ್ಷಿ ಮಾಡೋಂಗಿಲ್ಲ, ಈ ಥರ ಎಲ್ಲ ಕಂಡೀಷನ್ಸ್ ಇತ್ತಲ್ಲಿ. ಮಾಡಲೂಬಾರ್ದು, ಯಾಕಂದರೆ ಆ ಥರ ಸುಮಾರು ಪ್ರೀಮೆಚ್ಯೂರ್ ಮಕ್ಕಳುಗಳಿರ್ತವೆ. ಎಲ್ಲ ಎಷ್ಟು 1 kg ಯಾವ ಮಗುನೂ ಇರಲ್ಲ ಆಲ್ಮೋಸ್ಟು. ಏನಾದ್ರು ತೂಕ ಇದ್ದು ತೊಂದರೆ ಇದ್ದೇ ಇರ್ತದೆ. ನಮ್ಮದಾಗ ಏನೋ 900 ಗ್ರಾಮ್ ಇತ್ತಷ್ಟೇ, ಬರೀ 900 ಗ್ರಾಮ್ಸ್, 1 kgನೂ ಇಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದರದ್ದೇ ಒಂದು ಪ್ರಪಂಚ ಇದೆ. ಪ್ರೀಮೆಚ್ಯೂರ್ ಮಕ್ಕಳನ್ನ ಕೇರ್ ಮಾಡೋಕ್ಕೆ ಅಂತಂದರೆ ಸಖತ್ ಸೆನ್ಸಿಟಿವ್, ಮಕ್ಕಳೇ ಸೆನ್ಸಿಟಿವ್. ನಮ್ಮೊಂದು ಉಸಿರಾಟನೂ ಕೂಡ ಆ ಮಕ್ಕಳಿಗೆ ತೊಂದರೆ ಉಂಟು ಮಾಡುತ್ತೆ, ಅದಕ್ಕೆ ಏನು ಬೇಕಾದ್ರೂ ಎಫೆಕ್ಟ್ ಆಗ್ಬೋದು ಅನ್ನೋ ಅಂಥ ಏರಿಯಾ ಅದು NICU ಅಂತ. ಒಂದು ಖುಷಿ ಏನಪ್ಪ ಅಂತಂದರೆ, ನನಗೆ ತುಂಬ ಇಷ್ಟ ಇದ್ದಿದ್ದು ಹೆಣ್ಮಗು ಆಗಬೇಕು ಅಂತ. ದೇವ್ರ ದಯೆಯಿಂದ ಗೌರಿ ಹಬ್ಬ ಮಂಗಳ ಗೌರಿ ಥರನೇ ಹೆಣ್ಮಗು ಏನೋ ಆಯಿತು. ಆದರೆ ಬಂದಿದ್ದಂಥ ಮಂಗಳ ಗೌರಿ ಪರಿಪೂರ್ಣವಾಗಿ ಉಟ್ಕೊಂಡಿರಲಿಲ್ಲ, ಅಂದರೆ ತುಂಬ್ಕೊಂಡಿರಲಿಲ್ಲ. ಯಾಕಂದರೆ 6 ತಿಂಗಳಾದ್ರಿಂದ ಇನ್ನೂ 3 ತಿಂಗಳು ಅರ್ಲಿಯಾಗಿ ಬಂದಿರೋದ್ರಿಂದ ಆ 3 ತಿಂಗಳು ಡ್ಯೂರೇಷನು ಏನು ತಾಯಿ ಹೊಟ್ಟೆಲಿ ಆಗಬೇಕು, ಅದೀಗ ಹಾಸ್ಪಿಟ್ಲಲ್ಲಿ ಆಗಬೇಕು. ಸೊ ನ್ಯಾಚುರಲ್ ಏನೇ ಅಂದರು, ಈಗ ಹಾಸ್ಪಿಟ್ಲಲ್ಲಿ ಆಗಬೇಕು ಅಂತಂದರೆ ಇನ್ನೂ ಏನೇನು ಕಥೆಗಳಿದೆಯೋ. ಕಾಣದ ದೇವರನು ನಿನ್ನಲಿ ಕಂಡಿರುವೆ, ನೀನೇ ಭರವಸೆಯು ನಾಳೆಗೆ. ಫಸ್ಟ್ ಟೈಮು ಆ ಮಗು ನೋಡಿದ ತಕ್ಷಣ ತುಂಬ ಭಯ ಶುರುವಾಗೋಯಿತು. ಇದೇನು ಈ ಥರ ಇದೆಯಲ್ಲಪ್ಪ ಅಂತ. ಹತ್ತರಿಂದ ನೋಡಿರಲಿಲ್ಲ ಸರಿಯಾಗಿ, ಏನೋ ಟೆನ್ಷನಲ್ಲಿ ನೋಡಿದ್ವಿ. ಡಾಕ್ಟ್ರು ತೋರಿಸಿರ್ತಾರೆ ಕಾಮಾಕ್ಷಿಯಲ್ಲಿ ಡೆಲಿವರಿ ಆದಾಗ. ಅಲ್ಲಿ ಆ ವೆಂಟಿಲೇಟ್ರು, ಅದಕ್ಕೆ ಹೊಟ್ಟೆಗೆ ಮುಗ್ಗೆ ಅದು ಚುಚ್ಚಿರ್ತಾರಲ್ಲ, ಆ ಸೀನ್ ಇದೆಯಲ್ಲ, ಬೇರೆ ಮಕ್ಕಳು ನೋಡಿದ್ರೆ ನಮ್ಮ ನೋವು ತಡೆಯೋಕ್ಕಾಗಲ್ಲ. ಇನ್ನು ನಮ್ಮದೇ ಮಗು ನೋಡಿದಾಗ ನಮ್ಮ ಕತೆ ಅಷ್ಟೇ. ನೋಡಿದೆ, ಮುಟ್ಟಂಗಿಲ್ಲ, ಹತ್ತಿರ ಹೋಗಂಗಿಲ್ಲ, ಆ ಥರ ಭಯ. ಹಾಸ್ಪಿಟ್ಲೇನು ರೆಸ್ಟ್ರಿಕ್ಷನ್ ಇರಲಿಲ್ಲ, ನಮಗೆ ಒಂಥರ ಭಯ ಶುರು ಆಯಿತು. 1 ದಿನ 2 ದಿನ 3 ದಿನ 4 ದಿನ ಆಯಿತು. ಬಿಲ್ಲು ಮೀಟ್ರ್ ಓಡ್ದಂಗೆ ಓಡ್ತಾಯಿತ್ತು. ಆ ಬಿಲ್ಲು ಕೇಳಿದ್ರೆ ನನಗೆ ಹುಷಾರು ತಪ್ತಾಯಿತ್ತು, ಆ ಥರ ಮೀಟ್ರ್ ಓಡ್ತಾಯಿತ್ತು ಬಿಲ್.
ಆಮೇಲೆ ಡಾಕ್ಟ್ರ್ ಹೇಳಿದ್ರಲ್ಲಿ ಹೆಣ್ಮಗು ಪ್ರೀಮೇಚರು ಹೆಣ್ಮಕ್ಳು ಅವ್ರದ್ದೇನೋ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಇರುತ್ತೆ, ಹೆಣ್ಮಗು ಹೋದರೆ ತಡಿತವೆ, ಉಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇದೆ, ಗಂಡು ಮಕ್ಕಳಾದರೆ ಕಷ್ಟ ಅಂತ ಹೇಳಿದರು. ಒಂದು ಸಮಾಧಾನ, ಹೆಣ್ಮಗು ಅಲ್ವಾ ಉಳ್ಕೊಳ್ಳೋ ಚಾನ್ಸ್ ಇದೆ ಅಂತ. ಏನೂ ಗ್ಯಾರಂಟಿನೇ ಇಲ್ಲ. ಅದೇ ಡಾಕ್ಟ್ರು ಅಲ್ಲೂ ಒಳ್ಳೆ ಡಾಕ್ಟರ್ ಗಿರೀಶ್ ಅಂತ, ಏನಾದರೂ 1-2 ಕ್ವಶನ್ ಆ ಕಡೆ ಈ ಕಡೆ ಹೇಳಿದಾಗ ಒಂದು ಡೈಲಾಗ್ ಹೇಳ್ತಿರು, ದೇವ್ರಿದ್ದಾನೆ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ. ಕಾಮನಾಗೆಲ್ಲ ಇದೇ ಹೇಳೋದು. ಏನೇ ಆದರೂ ನಾವು ಫಸ್ಟಿಂದನೂ ಹಂಗೆ ಅಂದ್ಕೊಂಡಿದ್ದು, ದೇವ್ರಿದ್ದಾನೆ, ಖಂಡಿತ ದೇವ್ರಿದ್ದಾನೆ, ನೋಡೋಣ ಮುಂದಿನ ದಿನಗಳು ಅಂತ. 900 ಗ್ರಾಮ್ ಇದ್ದ ಮಗು 700 ಗ್ರಾಮಿಗೆ ಬಂದುಬಿಡ್ತು. ಫುಲ್ಲು ರೆಡ್ಯೂಸ್ ಆಗೋಯ್ತು ವೈಟು. ಇನ್ನೂ ಟೆನ್ಷನ್ ಜಾಸ್ತಿನೇ. 700 ಗ್ರಾಮ್ ಅದು ಏನಾಗೋಯ್ತು, ಕೈ ಒಳಗಡೆ ಹಿಂಗೆ ಮಡಚಿಟ್ಕೋಬೋದು, ಅಷ್ಟೇ ವೆಯ್ಟು, ಅಷ್ಟೇ ಗಾತ್ರ, ಅದ್ರದ್ದು ಅಷ್ಟೇ ಆಕಾರ, ಆ ಥರ. ಬದಿಲನ್ನಿರಿಸಿ ಊರಲಿ ನಡೆಯುತ್ತಿರೆ, ತೇರಲಿ ಕುಳಿತಂತೆ ಅಮ್ಮ, ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ. ಹೆಚ್ಚು ಕಡಿಮೆ ಒಂದು 45 ದಿನದಿಂದ 60 ದಿನ ಅಂತ ಹೇಳಿದರು. ಹಾಗೆ ಕಾಲ ಕಳೀತಾ ಇದ್ವಿ. 2 ಡ್ರಾಪು, 1 ಡ್ರಾಪು ಹಾಲನ್ನ ಮಾಡ್ತಾಯಿದ್ರು, ಫೀಡ್ ಮಾಡ್ತಾಯಿದ್ರು ಮಗುಗೆ. ಮತ್ತು ಆಕ್ಸಿಜನು. ಅಲ್ಲಿ ಅಕ್ಕಪಕ್ಕ ಮಕ್ಕಳು ನೋಡಿದ್ರೆ ಇನ್ನೂ ಬಾಯಿ ಜಾಸ್ತಿ ಆಗೋದು. ಎಲ್ಲ ಒಂದೇ ಥರ ಇರೋವು. ಕೆಲವು ದಪ್ಪ ಇರೋವು, ಅವಕ್ಕೂ ತೊಂದರೆ, ಪಾಪ ಉಸಿರಾಟದ ತೊಂದರೆ, ಓವರ್ ವೆಯ್ಟ್ ಆಗಿ. ನಮ್ಮದು ಸಣ್ಣ ಇದೆ, ಅದಕ್ಕೂ ಉಸಿರಾಟದ ತೊಂದರೆ. ಒಂದು ಇನ್ಸಿಡೆಂಟ್ ಹೇಳಿದರು, ಆ ಪ್ರೀಮೇಚರ್ ಮಕ್ಕಳುಗಳು ಉಸಿರಾಡೋದನ್ನ ಮರ್ತೋಗ್ತವೆ. ಬಾಡಿ ವೆಯ್ಟ್ ಆಗಿರಲ್ಲ, ಗೇನ್ ಆಗಿರಲ್ಲ, ಲಂಗ್ಸ್ ಆಗಲಿ ಇನ್ನೊಂದಾಗಲಿ ಗೇನ್ ಆಗಿರಲ್ಲ, ಹಾರ್ಟಲ್ಲಿ ಹೋಲಿರುತ್ತೆ, ಉಸಿರಾಡೋದನ್ನೇ ಮರ್ತೋಗ್ತವೆ ಅಂತ. ಉಸಿರಾಡೋದನ್ನೇ ಮರ್ತೋಗುತ್ತೆ ಅಂದರೆ ಗೊತ್ತಲ್ಲ, ಹೆಂಗೆ ಇದನ್ನ ಇದು ಮಾಡೋದು ಏನು ಅಂತಲೇ ಅರ್ಥ ಆಗ್ತಿರಲಿಲ್ಲ. ಆ 1.5 kg ಆದಮೇಲೆ ಮನೆಗೆ ಬಂತು. ಅದ್ರದ್ದು ರೂಮ್ ಸಪ್ರೇಟು, ಇರೋದೇ ರೂಮು, ಹಳೆಯ ಮನೆ ಥರ ಇದೆ ನಮ್ಮದು. ಆ ಸಪ್ರೇಟ್ ರೂಮು. ನಾನು ಆ ರೂಮ್ಗೆ ಹೋಗ್ಬೇಕು ಅಂತಂದರೆ ಬೆಳಿಗ್ಗೆ ಒಂದು ಸಲ ಫ್ರೆಶ್ ಆದಾಗ, ಆಚೆಯಿಂದ ಬಂದರೆ ಚಾನ್ಸೇ ಇಲ್ಲ. ಡಾಕ್ಟ್ರ್ ಹೇಳ್ಬಿಟ್ಟಿದ್ರು, ಡಾಕ್ಟರ್ ಪ್ರಶಾಂತ್ ಅವ್ರ ಆಮೇಲೆ ಅವ್ರನ್ನ ಫಾಲೋಅಪ್ ಮಾಡ್ತಿದ್ವಿ. ನಮ್ಮ ತುಂಬ ವೆಲ್ವಿಷರ್ ಡಾಕ್ಟ್ರು ಅವರು. 1 ವರ್ಷ ಆಗೋ ತನಕ ಒಂದು ಫಂಕ್ಷನ್ಸ್ ಆಗಲಿ, ನಾಮಕರಣ ಆಗಲಿ, ಬರ್ತ್ಡೇ ಆಗಲಿ, ಇನ್ನೊಂದು ಫಂಕ್ಷನ್ಸ್ ಆಗಲಿ ಆಚೆ ಬರೋಂಗಿಲ್ಲ. ಆ ರೂಮ್ ಹೆಂಗಾಗಿತ್ತು ಅಂದರೆ ಜೈಲ್ ಥರ, ಸೆನ್ಸಿಟಿವ್ ಏರಿಯಾ. NICU ಹೆಂಗಿತ್ತು ಅದೇ ಥರ. ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಮನೇಲಿ. ಮೇಜರಾಗಿ ತಾಯ್ತನ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಎಲ್ಲ ತಾಯಂದರು ಕಷ್ಟಪಟ್ಟಿರ್ತಾರೆ, ಅವ್ರವ್ರು ಅನುಭವಿಸ್ದಾಗಲಿ. ಅಪ್ಪ ಅಮ್ಮನ ಕಷ್ಟ ಗೊತ್ತಾಗೋದು ನಾವು ಅಪ್ಪ ಅಮ್ಮ ಆದಮೇಲೆ. ಸತ್ಯ ಇದು. ಪ್ರಾಕ್ಟಿಕಲಾಗಿ ನೋಡ್ತೀವಲ್ಲ, ಆವಾಗಲೇ ಗೊತ್ತಾಗೋದು. ಅಂದರೆ ಮಗು ತಾಯಿ, ನನ್ನ ವೈಫು, ಅವಳಂತೂ ಸಾಕಷ್ಟು ಕಷ್ಟಪಟ್ಬಿಟ್ಟಿದ್ದಾಳೆ. ಅಷ್ಟಿಷ್ಟಲ್ಲ, ಅದು ಹೇಳ್ಕೊಬಾರ್ದು. ಆ ನೋವಲ್ಲಿ ಹೇಳಿದೆ ನಾನು, ಎಷ್ಟು ಕಷ್ಟ ಇತ್ತಂದರೆ ಗ್ರೇಟ್ ಅಚೀವ್ಮೆಂಟು. ನಾವು ಕೊಚ್ಕೋತಾ ಇಲ್ಲ, ಸೀರಿಯಸ್ಸಾಗಿ ಹೇಳ್ತಿರೋದು. ಏನು ಕೊಚ್ಕೊಳ್ಳೋಂಥದ್ದು ಏನೂ ಇಲ್ಲ ಅಲ್ಲಿ. ಅವಳು ಪಟ್ಟಿದ್ದ ಕಷ್ಟ ದೇವರಿಗೆ ಗೊತ್ತು. ಆ ಧೈರ್ಯ, ಆ ತಾಳ್ಮೆ ಅವಳಿಗೆ ಜಾಸ್ತಿ ಕೊಟ್ಟಿದ್ದ. ನಮ್ಮದೇನಿಲ್ಲ ಬಿಡಿ. ಆ್ಯಸ್ ಎ ಫಾದರ್ ಎಷ್ಟು ಮಾಡ್ತೀವಿ, ಒಂದು ದುಡ್ಡು ಒಂದು ಸೊದು ಏನೋ ತಂದ್ಕೊಡೋದು, ಅದು ಮಾಡುತ್ತೆ. ತಾಯಿ ಮಾತ್ರ ಮಗು ಹತ್ರ ಇರೋದಿದೆಯಲ್ಲ, ಅದು ಈ ಟೈಮ್ ಹುಟ್ಟಿದ ಮಕ್ಕಳಂತ್ರ ಹತ್ರ, ಅದು ಯಾವುದೇ ಪದಗಳಿಂದ ಹೇಳಿ ಅದನ್ನ ಫೀಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೈ ಮುಗಿಬೇಕು, ಬೇರೆ ಏನೂ ಮಾಡೋಕ್ಕಾಗಲ್ಲ. ಪಾಪು ಒಂಥರ ಸೆನ್ಸಿಟಿವ್ ಆದಷ್ಟು ನಮಗೊಂದು ಹಠ ಶುರುವಾಯಿತು. 2 ತಿಂಗಳಾಗಿತ್ತು, ಮನೆಗೆ ಒಂದು 3 ತಿಂಗಳಾಯಿತು, 4 ತಿಂಗಳಾಯಿತು. ಹೆಂಗಾರ ಮಾಡಿ ಉಳಿಸ್ಕೊಳ್ಳೇಬೇಕು ಅಂತ ಒಂದು ಹಠ ಶುರುವಾಯಿತು, ಒಂದು ಚಾಲೆಂಜ್ ಶುರುವಾಯಿತು. ಅಲ್ಲಿ ಯಾರೋ ಥರ್ಡ್ ಪಾರ್ಟಿಗಳು ಹೇಳ್ತಿದ್ರಲ್ಲ, 2ನೇ ಮಗುಲ್ಲಿ ಯಾಕೆ ರಿಸ್ಕ್ ತೊಗೋತೀರ, ಹೆಣ್ಮಗುನ ಮತ್ತು ಬಿಟ್ಬಿಡಿ ಅನ್ನೋ ಥರ ಹೇಳ್ತಿದ್ರಲ್ಲ. ನನಗಿನ್ನೂ ಒಂಥರ ಹಠ ಜಾಸ್ತಿ ಆಯಿತು. ಮೊದಲೇ ನಂಗೆ ಹೆಣ್ಮಗು ತುಂಬ ಇಷ್ಟ. ಹೆಂಗಾರು ಮಾಡಿ ಉಳಿಸ್ಕೊಳ್ಳೇಬೇಕು. ಬರೀ ದುಡ್ಡು ಒಂದೇ ಅಲ್ಲ, ಇನ್ನೂ ಅದಕ್ಕಿಂತ ಏನೇನೋ ಇದೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಬಂದಾಯ್ತಲ್ಲ, ತಾಯಿದೇ ಮೇಯ್ನ್ ಪಾತ್ರ. ನಮ್ಮ ವೈಫ್ಗೆ ಏನನ್ಬೇಕು ಅಂತಂದರೆ, ಅಮ್ಮ ತಾಯಿ, ಈ ಮೂಲಕ ನಿನಗೆ ಮತ್ತೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ಬೋದು ಅಷ್ಟೇ. ನಾನು ಅವಳ ಮುಂದೆ ಹೇಳಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಾಳುವಿನ ಈ ಕಂದನ ಎಡವೇಲು ದಾರಿಯಲಿ, ಮೀಯುವಿನ
ವರ್ಷದ್ದು ಮಗಳಿದ್ದಾಳೆ, ಮೊದಲನೇವಳು. ಅವಳ ಪಾತ್ರ ಹೆಂಗಾಗೋಯ್ತು ಅಂದರೆ, ಮನೆಗೆ ಬಂದಮೇಲಿಂದ ನನ್ನ ವೈಫು ತಾಯಿ ಬಿಟ್ಟರೆ ಇವಳು ಅಕ್ಕ ಆಗ್ತಾಳೆ, ಅವಳ ಮಗುಗೆ ಇವಳು ಎರಡನೇ ತಾಯಿ ಆಗ್ಬಿಟ್ಲು. हमारे गज़ल है तस्वुर तुम्हारा, तुम्हारे बिना अपना जीना गवारा, तुम्हें यूं ही चाहेंगे, तुम्हें यूं ही चाहेंगे जब तक है दम, बहुत प्यार करते हैं तुमको सनम. ಹಾಸ್ಪಿಟ್ಲಿದ್ದಾಗ ಒಂದು ದಿನಕ್ಕೆ 10 ಗ್ರಾಮ್ 20 ಗ್ರಾಮ್ ಅಷ್ಟೇ ಆಗ್ತಾಯಿದ್ದು. ಮನೆಗೆ ಬಂದಮೇಲೆ ಒಂದು ತಿಂಗಳಿಗೆ ನೀವು 1 kg ಮಾಡೋಕ್ಕಾಗಲ್ಲ, ಅಷ್ಟು ಸ್ಲೋ ಮೂಮೆಂಟ್ಸು, ವೆಯ್ಟ್ ಗೇನ್ ಆಗೋದು, ಆ ಥರ ಮಕ್ಕಳುಗಳು. ಕೊನೆಯದಾಗಿ ಅಂತೂ ಇಂತೂ 1 ವರ್ಷದ ತನಕ ಬಂತು. ಎಲ್ಲ ಗುರು ಹಿರಿಯರ ಆಶೀರ್ವಾದ, ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಫ್ರೆಂಡ್ಸ್ ಆಗಲಿ, ರಿಲೇಷನ್ ಆಗಲಿ, ನಮ್ಮ ಸಂಬಂಧಿಕರಾಗಲಿ, ನಮ್ಮ ವೆಲ್ವಿಷರ್ಗಳಾಗಲಿ, ಅವರ ಹಾರೈಕೆ, ತಾಳ್ಮೆ, ಧೈರ್ಯ ಎಲ್ಲ ಒಂದು ಕಡೆ ಸೇರಿ 1 ವರ್ಷ ಮಗು ಒಂದು ಒಳ್ಳೆಯ ರೀತಿಲಿ ಬೆಳ್ಕೊಂಡು 1 ವರ್ಷ ತುಂಬುವಂಥ ದಿನ ಬಂತು. ಇದಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಕೈ ಮುಗಿಯೋದು ಬಿಟ್ಟು ನನಗೆ ಇನ್ನೂ ತೋಚ್ತಾ ಇಲ್ಲ ಈಗ. ತುಂಬ 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 ಧನ್ಯವಾದಗಳು ಎಲ್ರಿಗೂ.